ಸಿ ಎನ್ ಬಾಲಕೃಷ್ಣ ಅವರಿದ್ದಾರೆ, ಅವರ ಸಂಬಂಧಿ, ಚೆನ್ನಮ್ಮ ಅವರ ಸಂಬಂಧಿ ಮಾತಾಡೋಣ. ಸರ್ ನಮಸ್ತೆ ಬಾಲಕೃಷ್ಣ ಅವರೇ. ವಿಚಾರ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಯಾರು ಹೇಳಿದ್ರು ಸರ್? ನಿನ್ನೆ ರಾತ್ರಿ ತನಕ ಮಣಿಪಾಲ್ ಆಸ್ಪತ್ರೆಯಲ್ಲೇ ಇದ್ದೆ ಸರ್. ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ರು. ಓಕೆ. ಇವತ್ತು ಅವರ ಅಗಲಿಕೆ ನಮ್ಮೆಲ್ಲರಿಗೂ ದೊಡ್ಡ ದುಃಖ ತಂದಿದೆ. ಅವರು ಈ ಕೇವಲ ಹೊಳೆನರಸೀಪುರಕ್ಕಲ್ಲ, ಜಿಲ್ಲೆಗಲ್ಲ, ಈ ರಾಜ್ಯಕ್ಕೆ ಮಾತಾಯಿಯಾಗಿದ್ರು. ಲಕ್ಷಾಂತರ ಜನರು ಕೂಡ ಮನೆ ಹತ್ರ ಬಂದ್ರು. ಅವರ ಸದ್ಭಾವನೆಗಳನ್ನು ಕೂಡ ಆಶೀರ್ವಾದ ಮಾಡಿದಂತ ಮಾತಾಯಿ ಇವತ್ತು ನಮ್ಮ ಮುಂದೆ ವಿಧಿವಶರಾಗಿರ್ತಕ್ಕಂಥ ನಮಗೆಲ್ಲ ದುಃಖದ ಛಾಯೆ ಮೂಡಿದೆ. ಇದು ನಿನ್ನೆ ಕೂಡ ಪೂಜ್ಯ ದೇವೇಗೌಡರು ಬಂದಂತ ಸಂದರ್ಭ, ಅದನ್ನ ನೋಡಿದಾಗ ನಮ್ಗೆ ಖಂಡಿತ ನಮ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಅನ್ನಿಸ್ತಿಲ್ಲ. ಸೊ ಈ ಒಂದು ನೆಲದಲ್ಲಿ ಸಂಸ್ಕಾರವನ್ನ ಕೊಟ್ಟಂತ ಒಬ್ಬ ಮಾತಾಯಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಅವರು ಬಹುಶಃ ಕಟ್ಟದಿಂದ ಬಂದಂತವ್ರಿಗೆ, ಬೇರೆ ನೊಂದು ಬಂದಂತವ್ರಿಗೆ ಯಾವಾಗ್ಲೂ ಕೂಡ ಆಶ್ರಯದಾತೆಯಾಗಿದ್ದಂತ ಮಹಾತಾಯಿ ಇವತ್ತು ಅವರು ಅಗಲಿಕೆ ನಮಗೆ ತುಂಬಲಾರದ ಒಂದು ನೋವು ಮತ್ತು ನಷ್ಟವನ್ನ ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಒಂದು ಭಾವನೆಗಳು ಜೀವನದಲ್ಲಿ ಯಾವಾಗ್ಲೂ ಕೂಡ ಮುಂದೆ ಇದು ಒಂದು ಭೂಮಿ ಮೇಲೆ ಉಳಿಯುವಂತಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಸರ್. ನಿಜ ಬಾಲಕೃಷ್ಣ ಅವರೇ. ಹೇಗೆ ಬಾಲಕೃಷ್ಣ ಅವರು ನಿಮಗೆ ಸಂಬಂಧದಲ್ಲಿ ಏನಾಗಬೇಕು ಚೆನ್ನಮ್ಮ ಅವರು? ನಮ್ಮ ಅವರ ಮಗಳು, ನಮ್ಮ ಹಿರಿ ಮಗಳು ಡಾಕ್ಟರ್ ಅನುಸೂಯ ಅಕ್ಕ, ಅವ್ರ ನಮ್ಮತ್ತಿಗೆ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್, ನಮ್ಮ ಹಿರಿಯ ಸಹೋದರಿಗೆ ಅವರು ಧರ್ಮಪತ್ನಿ ಇದ್ರು. ಅವರ ನಮ್ಮ ಮನೆಗೆ ಸಂಬಂಧ ಆಗಿದ್ದಂಥದ್ದು. ನಮ್ಗೆ ಸದಾ ನಮ್ಮ ಕಷ್ಟ, ಒಂದು ಎಲ್ಲ ಭಾವನೆಗಳಿಗೆ ಅವ್ರ ಹತ್ತಿರವಾಗಿ ಒಂದು ಸ್ಫೂರ್ತಿಯನ್ನ ತುಂಬುತ್ತಿದ್ದಂತ ಮಾತಾಯಿ. ಅವರು ನಮ್ಮ ಕಣ್ಮುಂದೆ ಇವತ್ತು ವಿಧಿವಶರಾಗಿರೋ ತುಂಬಾ ನೋವನ್ನ ತಂದಿದೆ. ಇವತ್ತು ಈ ನಾಡಿಗಲ್ಲ, ಈ ನಾಡಿನ ಕೋಟ್ಯಾನು ಕೋಟಿ ಜನರಿಗೆ ಇವತ್ತು ಅವರ ಅಗಲಿಕೆ ತುಂಬಾ ನೋವನ್ನು ತಂದಿದೆ, ದುಃಖದ ಒಂದು ವಾತಾವರಣ ತಂದಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಜ. ಅಂದ್ರೆ ಬಾಲಕೃಷ್ಣ ಅವರು ಏನಾದರೂ ಮುಂಚೆ ಸಮಸ್ಯೆ ಏನಾದರೂ ಇತ್ತ ಚೆನ್ನಮ್ಮ ಅವರಿಗೆ ಆರೋಗ್ಯದಲ್ಲಿ? 2 ಬಾರಿ ಈ ತರ ಲಂಗ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದ್ರು ಕೂಡ ಅವರು ಭಗವಂತನ ಅನುಗ್ರಹ, ದೇವರ ಅನುಗ್ರಹದಿಂದ ರಿಕವರ್ ಆಗಿದ್ರು. ಮೊನ್ನೆ ಇಲ್ಲಿ ಅಡ್ಮಿಟ್ ಆದಾಗಲೂ ಕೂಡ ಉಸಿರಾಟದ ಒಂದು ತೊಂದರೆಯಿಂದಾನೇ ಅವರು ಬಳಲ್ತಿದ್ದಂತ ಒಂದು ಸಂದರ್ಭ. ಅದು ನಾವು ಭಗವಂತನ ಮೇಲೆ ಎಲ್ಲ ಇಡೀ ಕುಟುಂಬ, ಇಡೀ ಜನತೆ ಪ್ರಾರ್ಥನೆ ಮಾಡಿದಂತ ದಿನ ಆ ಸಂದರ್ಭ. ನಿನ್ನೆ ನಾವು ರಾತ್ರಿ 8:30 ತನಕನೂ ಕೂಡ ಅಲ್ಲೇ ಇದ್ದು 2 ಬಾರಿ ನಾವು ಹೋಗಿ ನಮ್ಮ ಮುಂದೇನಂದ್ರೆ ಅವರಲ್ಲಿದ್ದಂತ ಸಂದರ್ಭದಲ್ಲಿ ಅವ್ರ ಪಾದ ಮುಟ್ಟಿ ಆಶೀರ್ವಾದವನ್ನ ಪಡೆಯುವಂತ ಅವಕಾಶ ಸಿಕ್ಕಿದ್ದು ನಮ್ಮ ಒಂದು ಸೌಭಾಗ್ಯ ಅಂತ. ಇವ್ರ ಜೊತೆಗೆ ದೈವ ಭಕ್ತರು ಪ್ರತಿ ಹಂತದಲ್ಲೂ ಕೂಡ ಬಹುಶಃ ಪ್ರತಿನಿತ್ಯ ನನಗೆ ತಿಳಿದಿರೋಂಗೆ 5ರಿಂದ 6 ಗಂಟೆ ದೇವರ ಮನೆ ಮುಂದೆ ಪ್ರಾರ್ಥನೆ ಮಾಡುವಂತ ಸ್ವಭಾವವನ್ನ ಅವರು, ಒಂದು ರೀತಿ ದೈವ ಸ್ವರೂಪಿ ಈ ತಾಯಿ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಹುಶಃ ಈ ಯಾವುದೇ ಒಂದು ಕುಟುಂಬ ಬಂದರೂ ಕೂಡ ಅವ್ರ ಸಂಕಷ್ಟಗಳನ್ನ ಹೇಳಿದಾಗ ಒಂದು ಒಳ್ಳೆಯ ಮಾರ್ಗೋಪಾಯಗಳನ್ನ ಕಂಡುಕೊಂಡು ಅವ್ರಿಗೆ ಒಂದು ರೀತಿ ಪ್ರೋತ್ಸಾಹದಾಯಕವಾಗಿ ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತ ಒಬ್ಬ ಮಾತಾಯಿಯಾಗಿದ್ದರು. ಅಂತ ಒಬ್ಬ ಮಾತಾಯಿಯನ್ನ ನಾವು ಕಳೆದುಕೊಂಡು ಅವೆಲ್ಲರೂ ಕೂಡ ಬಡವಾಗಿದ್ದೇವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಜ ಬಾಲಕೃಷ್ಣ ಅವರೇ. ಬಹುಶಃ ತುಂಬ ದೊಡ್ಡ ನಷ್ಟ ಅಂತ ಹೇಳಿದ್ರೆ ದೇವೇಗೌಡರಿಗೆ. ಯಾಕಂದ್ರೆ ದೇವೇಗೌಡರಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಥ್ ಕೊಡ್ತಿದ್ದಂಥವ್ರು, ಬೆನ್ನೆಲುಬಾಗಿದ್ದಂಥವ್ರು. ಗೌಡ್ರ ಪರಿಸ್ಥಿತಿ ಈಗ ಹೇಗಿದೆ? ಗೌಡ್ರು ಹೇಗಿದ್ದಾರೆ? ಮಾತಾಡಿದ್ರ ನೆನ್ನೆ ಎಲ್ಲ ನೀವು ಅಲ್ಲಿದ್ದಾಗ? ಅಂದ್ರೆ ಪೂಜ್ಯ ದೇವೇಗೌಡರದು ಅವರ ದಾಂಪತ್ಯ ಬಹುಶಃ ಇಡೀ ಪ್ರಪಂಚದಲ್ಲೇ ಬೆಲೆ ಕಟ್ಟಕ್ಕಾಗದಲ್ಲಿರ್ತಕ್ಕಂಥ ದಾಂಪತ್ಯ ಜೀವನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ. ಅವರು ಕಳೆದ ದಿನಗಳಲ್ಲಿ ಆರೋಗ್ಯದ ಏರುಪೇರಿದ್ರು, ಆ ವೀಲ್ ಚೇರ್ ಅಲ್ಲಿ ಇದ್ರು ಕೂಡ ಅಮ್ಮವರು ಅವರ ಪಾದ ಮುಟ್ಟಿ ನಮಸ್ಕರಿಸುವಂತ ಒಂದು ಸದ್ಭಾವನೆ ಪ್ರತಿದಿನ ನಮ್ಮ ಅತ್ತಿಗೆಯವರು ಹೇಳ್ತಿದ್ರು. ಕಳೆದ ದಿನಗಳಲ್ಲಿ ಅವ್ರಿಗೆ ತಿಂಡಿನೂ ಕೂಡ ದೊಡ್ಡವರೇ ಅವ್ರಿಗೆ ತಿನ್ನಿಸಿದಂತ ಒಂದು ಘಟನೆಯನ್ನು ಕೂಡ ಹಂಚ್ಕೊತಾ ಇದ್ರು. ಸಂದರ್ಭದಲ್ಲಿ ನಿನ್ನೆ ದೊಡ್ಡ ಸಾಹೇಬರು ಗದಗಿತರಾಗಿ ಅವ್ರ ಹತ್ರ ಮಾತಾಡಕ್ಕೆ ಒಂಥರ ತುಂಬಾ ಕಷ್ಟ ಆಯ್ತು. ಅವರ ಒಂದು ದೊಡ್ಡ ಸಾಹೇಬರಿಗೆ ಒಂದು ಧೈರ್ಯ ಬರುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ನಾನು
ಧೈರ್ಯ ತಗೊಳ್ಳೋಂಥ ಶಕ್ತಿನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಿಜ. ಆ ಮಾತಾಯಿ ಶ್ರೀಮತಿ ಚೆನ್ನಮ್ಮನವರು ಈ ಭೂಮಿಗೆ ಮತ್ತೆ ಹುಟ್ಟಿ ಬರಲಿ ಅಂತ ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ ಸರ್. ನಿಜ ಬಾಲಕೃಷ್ಣ ಅವರೇ, ಅಂದರೆ ಅಮ್ಮನವರು ಎಷ್ಟು ಗಟ್ಟಿಗಿತ್ತಿ, ಅಮ್ಮನವರು ಎಷ್ಟು ಸ್ಟ್ರಾಂಗ್ ಅನ್ನೋದಕ್ಕೆ ನೀವು ಹೇಳಿದ್ರಿ. ಒಂದು 2-3 ಸತಿನೂ ಅವರಿಗೆ ಒಂದು ಹೃದಯ ಇದು ಶ್ವಾಸಕೋಶ ಸಂಬಂಧಿ ಸಮಸ್ಯೆ ಆದಾಗಲೂ ಕೂಡ ಅವರು ಅದನ್ನು ಗೆದ್ದು ಬಂದರು. ಮುಂಚೆ 2001ರಲ್ಲಿ ಆದಂಥ ಒಂದು ಆಸಿಡ್ ಅಟ್ಯಾಕ್, ಆ ಟೈಮ್ನಲ್ಲೇ ಅವ್ರಿಗೆ ಎಷ್ಟೊಂದು ಸಮಸ್ಯೆಗಳಾಗಿತ್ತು, ಬಟ್ ಅದನ್ನು ಕೂಡ ಗೆದ್ದು ಬಂದಂಥವ್ರು ಗಟ್ಟಿಗಿತ್ತಿ ಅಂತ ಹೇಳಿದ್ರೆ ಅಮ್ಮನವರು. ಬಾಲಕೃಷ್ಣ ಅವರೇ, 2001ರಲ್ಲಿ ಆದಂಥ ಘಟನೆ ಸರ್, ಅವರ ದೈಹಿಕವಾಗಿ ತುಂಬಾನೇ ಸಾಮರ್ಥ್ಯವನ್ನು ಕುಗ್ಸುವಂತ ಒಂದು ಸನ್ನಿವೇಶ ಆದ್ರೂ ಕೂಡ ನಿಜ. ರಂಗನಾಥನ ಆಶೀರ್ವಾದ, ಲಕ್ಷ್ಮೀದೇವ ಆಶೀರ್ವಾದದಿಂದ, ದೇವೇಗೌಡರ ಒಂದು ಸಂಕಲ್ಪ ಆಶೀರ್ವಾದದಿಂದ ಅವರು ಪುನಃ ಗೆದ್ದು ಬಂದರು ಸಾವನ್ನ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈಗಂದು ನನಗೆ ತಿಳಿದಿರೋಂಗೆ ಸರ್, ಒಂದು 2 ತಿಂಗಳಿಂದ ಸ್ವಲ್ಪ ಹೆಚ್ಚು ಸ್ವಲ್ಪ ಕುಸಿದ್ರು ಅನ್ಸುತ್ತೆ. ಅವತ್ತಿನ ತನಕನೂ ಕೂಡ ದೇವ್ರ ಪೂಜೆ ಅನ್ನೋದಿಲ್ದಲೆ ಅವ್ರು ಯಾವತ್ತೂ ಕೂಡ ಊಟ ತಿಂಡಿ ಮಾಡಿದಂಥವ್ರಲ್ಲ ಸರ್. ನಮಗೆ ಅವ್ರನ್ನ ಮನೆಗೆ ಹೋಯ್ತು ಅಂದ್ರೆ ಒಬ್ಬ ದೇವತೆಯನ್ನ ನೋಡಿದಷ್ಟು ನಮಗೆ ಆ ಒಂದು ಭಾವನೆ, ಆ ಒಂದು ಸಂತೋಷದ ದಿನಗಳನ್ನ ನಾವು ಕಂಡಿದ್ದೇವೆ. ಅವ್ರನ್ನ ನೋಡಿದ್ರೆ ನಮ್ಗೊಂಥರ ಇನ್ಸ್ಪಿರೇಷನ್ ಆಗುತ್ತೆ ಸರ್. ನಿಜ. ಮೊನ್ನೆ ನಮ್ಮ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲೂ ಕೂಡ ನಮ್ಮನ್ನ ಮುಟ್ಟಿ ಒಳ್ಳೇದಾಗ್ಲಿ ಬರ್ತೀನಪ್ಪ ಅನ್ನೋ ಒಂದು ಭಾವನೆ ಕೂಡ ವ್ಯಕ್ತ ಮಾಡಿದ್ರು ಸರ್. ನಾವು ನಮ್ಮ ಶ್ರೀಮತಿಯವರು ಹೋದಂತ ಸಂದರ್ಭ. ಇವತ್ತು ದೊಡ್ಡ ಕುಟುಂಬ ಅನ್ನೋದಕ್ಕಿಂತ ಈಗ ಕಟ್ಟ ಕಡೆಯ ಸಮಾಜದ ಒಬ್ಬ ವ್ಯಕ್ತಿ, ಒಬ್ಬ ಅವರ ಕುಟುಂಬ ಮನೆ ಹತ್ರ ಬಂದಾಗ್ಲೂ ಕೂಡ ಕರೆದು ಕೂರಿಸಿ ಅವ್ರಿಗೆ ಒಂದು ಉಪಹಾರ ನೀಡಿ, ಅವ್ರಿಗೆಲ್ಲ ದೇವೇಗೌಡರಿಗೆ ಏನಾದ್ರು ಹೇಳದಿದ್ರೆ, ನಮ್ಮ ಕುಮಾರಣ್ಣವ್ರಿಗೆ ಹೇಳದಿದ್ರೆ, ರೇವಣ್ಣವ್ರಿಗೆ ಹೇಳದಿದ್ರೆ, ಯಾರ ಅಕಸ್ಮಾತ್ ಅಧಿಕಾರಿಗಳ ಮೂಲಕ ಒಂದು ಹೇಳದಿದ್ರು ಕೂಡ ಕೂರಿಸಿ ಸಮಾಧಾನ ಮಾಡುವಂತ ಒಂದು ಶಕ್ತಿ ಅವ್ರದ್ದಾಗಿತ್ತು ಸರ್. ಅಂತ ಒಬ್ಬ ದೊಡ್ಡ ಮಾತಾಯಿಯನ್ನ ನಾವು ಇವತ್ತು ಕಳೆದುಕೊಂಡಿರ್ತಕ್ಕಂಥದ್ದು ತುಂಬಾ ನಮಗೆ ತುಂಬಲಾರದ ಒಂದು ನಷ್ಟ ಈ ನಾಡಿಗೆ, ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಿಜ ಬಾಲಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಾಲಕೃಷ್ಣ ಅವರೇ. ನಿಮ್ಮ ದುಃಖದಲ್ಲಿ ನಾವು ಕೂಡ ಭಾಗಿದ್ದೀವಿ. ಭಗವಂತ ನಿಮಗೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ CN ಬಾಲಕೃಷ್ಣ ಅವರೇ, ನಮ್ಮ ಜೊತೆ ಮಾತನಾಡಿದ್ರಿ. ಡಾಕ್ಟರ್ CN ಮಂಜುನಾಥ್ ಅವರ ಸಹೋದರ CN ಬಾಲಕೃಷ್ಣ ಅವರು ನಮ್ಮ ಜೊತೆಗೆ ಮಾತನಾಡಿದ್ರು. ಚೆನ್ನಮ್ಮ ಅವರ ಒಂದು ನೆನಪುಗಳನ್ನು ಹಂಚ್ಕೊಳ್ತಾ ಇದ್ರು. ಹೇಗೆ ಅವರು ಇಡೀ ಕುಟುಂಬವನ್ನು ಒಂದುಗೂಡಿಸ್ಕೊಂಡು ಹೋದಂಥವ್ರು,